ಪುನೀತ್ ಕೆರೆಹಳ್ಳಿಯವರು ಇವತ್ತಿನ ಈ ಸಭೆಗೆ 5 ನಿಮಿಷ ಆದರೂ ಬಂತ ಹೋಗ್ಬೇಕು ಅಂದರು. ಹಲವು ಕಾರ್ಯಕ್ರಮಗಳ ಮಧ್ಯದಲ್ಲೂ ಕೂಡ ನಾನಿಲ್ಲಿ ಬರಲೇಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶವೂ ಕೂಡ ಇತ್ತು. ಅನೇಕ ಕಾರ್ಯಕ್ರಮಗಳು ತಡವಾಗಿದೆ, ತಡವಾದರೂ ಚಿಂತೆ ಇಲ್ಲ, ಇಲ್ಲಿ ಬಂದೇ ಹೋಗಬೇಕು. ಯಾಕೆಂತಂದ್ರೆ ಇದೊಂದು ಉತ್ತಮ ಕಾರ್ಯ ಮಾಡ್ತಿದ್ದಾರೆ ಅಂತೇಳಿ ನನಗನ್ಸಿ ನಾನು ಬಂದಿದ್ದೇನೆ. ವೇದಿಕೆಯಲ್ಲಿ ಸೂಲುಬೆಲೆ ಚಕ್ರವರ್ತಿಯವರ ಆದಿಯಾಗಿ ಅನೇಕ ಮುಖಂಡರು ಕುಳಿತಿದ್ದಾರೆ. ಬಹುಶಃ ಈ ಸಭೆಯನ್ನು ಉದ್ದೇಶಿಸಿ ಅವರೆಲ್ಲರೂ ಮಾತಾಡ್ತಾರೆ. ನಾನು 100ಕ್ಕೆ 100ರಷ್ಟು ಈ ವಿಚಾರದಲ್ಲಿ ತಮ್ಮ ಜೊತೆಯಲ್ಲಿದ್ದೇನೆ. ಇದು ಹೊರಗಡೆ ಮಾತಲ್ಲ, ಒಳಗಡೆಯೂ ಕೂಡ, ಅಂದ್ರೆ ಸದನದ ಒಳಗಡೆಯೂ ಕೂಡ ಇದರ ಪ್ರಸ್ತಾಪವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈ ದೇಶದಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಕೂಡ ಗೌರವದಿಂದ ಬದುಕನ್ನ ಅವರು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಈ ಮಣ್ಣಿನಲ್ಲಿ ಹುಟ್ಟಿದ ಯಾರ ವಿರೋಧಿಗಳೂ ಅಲ್ಲ. ಅದು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಯಾರೇ ಆಗಿರ್ಬೋದು, ನಾವು ಯಾರ ವಿರೋಧಿಗಳು ಅಲ್ಲ. ಆದ್ರೆ ನನ್ನ ಸಂಸಾರ ಸರಿ ಇರಬೇಕಂದ್ರೆ ನಾನು ನನ್ನ ಮನೆಯವರನ್ನ ಭದ್ರ ಮಾಡ್ಕೊಳ್ಬೇಕು. ಯಾರಾದರೂ ನಿಮ್ಮ ಮನೆ ಒಳಗಡೆಗೆ ನುಸುಳಿದ್ರೆ ನೀವು ಸುಮ್ಮನೆ ಇರ್ತೀರಾ? ಸಾಧ್ಯವೇ ಇಲ್ಲ. ಇನ್ನೊಬ್ಬರಿಗೆ ಅವಕಾಶ ಒಂದು ಕುಟುಂಬದಲ್ಲಿ ಬೇರೆಯವರಿಗೆ ಇರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಭಾರತ ದೇಶದಲ್ಲಿ ಮಣ್ಣಿನಲ್ಲಿ ಹುಟ್ಟದೇ ಇರತಕ್ಕಂಥವ್ರು, ನೀವು ಯಾರೋ ಬೇರೆಯವರು ನಮ್ಮ ದೇಶಕ್ಕೆ ಬರ್ಬೋದು, ಅದಾದ ಮೇಲೆ ಹೋಗ್ಬೋದು. ನೀವು ನಮ್ಮ ದೇಶದ ಪ್ರಜೆಗಳಲ್ಲ. ಆದರೆ ನುಸುಳಿ ಬಂದು ನಮ್ಮ ಜಾಗವನ್ನೇ ಹಿಡಿದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದರೆ ನಾವು ಸಹಿಸ್ತೇವಾ? ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಈ ರೀತಿಯ ಚಟುವಟಿಕೆ ಅಥವಾ ಹೋರಾಟ ಪದೇ ಪದೇ ನಮ್ಮಲ್ಲಿ ನಡೀತಾ ಇರ್ತದೆ. ಬಂಧುಗಳೇ, ಭಾರತ ದೇಶ ತುಂಡಾಗಬೇಕು ಅಂತೇಳಿ ಯಾರಾದ್ರೂ ಪ್ರಯತ್ನ ಮಾಡಿದ್ವಾ ನಾವು? ಪಾಕಿಸ್ತಾನ ಯಾಕಾಯ್ತು? ಬಾಂಗ್ಲಾದೇಶ ಯಾಕಾಯ್ತು? ನೀವೇ ಹೋಗಿದ್ದು, ಯಾರು ನಿಮ್ಮನ್ನು ಕಳಿಸಿಲ್ಲ. ಇದು ಹಿಂದೂಸ್ತಾನ. ಹಿಂದೂಸ್ತಾನ ನಮಗೆ ಬೇಕಾಗಿಲ್ಲ. ಇಲ್ಲಿ ಉಸಿರು ಕಟ್ಟುವ ವಾತಾವರಣ ಇದೆ. ಅದಕ್ಕೆ ನಮಗೆ ಹಿಂದೂಸ್ತಾನ ಬೇಡ, ಪಾಕಿಸ್ತಾನ ಬೇಕು ಅಂದವರು ನೀವೇ ಹೋಗಿದ್ದು. ಕೆಲವರು ಮಾತಾಡ್ತಾರೆ, ಈಗ ಹಿಂದೂಸ್ತಾನ ಆಗ್ಲಿಕ್ಕೆ ಭಾರತ ದೇಶವನ್ನ ನಾವು ಬಿಡೋದೇ ಇಲ್ಲ ಅಂತ. ನೀನು ಬಿಡಬೇಡಪ್ಪ, ಇಲ್ಲೇ ಇರು. ಇದು ಆಲ್ರೆಡಿ ಹಿಂದೂಸ್ತಾನವೇ, ಈಗಾಗಲೇ ಹಿಂದೂಸ್ತಾನ. ಇದು ನೀನು ಹೇಳ್ಬೇಕಾಗಿಲ್ಲ. ನಮ್ಮನ್ನು ಬಿಟ್ಟು ಹೋಗೋವರೇ ಹೇಳಿ ಹೋಗಿಬಿಟ್ಟಿದ್ದಾರೆ, ಇದು ಹಿಂದೂಸ್ತಾನ ನಮಗೆ ಬೇಡ ಅಂತ. ಮತ್ತೆ ಓದೋರು ಯಾಕೆ ನೀವು ಕದ್ದು ಕದ್ದು ಒಳಗಡೆ ಬಂದಿದ್ದೀರಿ? ಈಗ 60 ಇದು ಜೋಡೋ ಕೆಲಸ ಅಲ್ಲ, ಇದು ತೋಡೋ ಕೆಲಸ. ಈ ತೋಡೋದನ್ನ ನಾವು ಒಪ್ಪೋದಿಲ್ಲ. ಪಾಕಿಸ್ತಾನದಲ್ಲಿದ್ದ ನಮ್ಮ ಹಿಂದೂಗಳ ಗತಿ ಏನಾಯ್ತು? ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ಬಂದಾಗ ಎಷ್ಟು %? ಇವತ್ತು ಎಷ್ಟು % ಇದೆ? ಅವರಿಗೆ ರಕ್ಷಣೆ ಕೊಡ್ಲಿಕ್ಕೆ ನಿಮಗೆ ಆಗಿದೆಯಾ? ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳ ಮೇಲೆ ಇಷ್ಟೊಂದು ದರ್ಪ ನಡೀತಾ ಇದೆ. ಆಡು ಹಗಲಲ್ಲಿ ಬೀದಿಯಲ್ಲಿ ನಿಲ್ಲಿಸಿ ಹಿಂದೂಗಳನ್ನ ಕಾಂಗ್ರೆಸ್ನವರೇ ನೀವೇನು ಮಾಡ್ತಿದ್ರಿ? ಜೋಡೋ ಮಾಡೋರು
ಅದನ್ನು ಮಾಡಬೇಕಾಗಿತ್ತಲ್ಲ. ನಮ್ಮ ಮನೆ ನಾವು ಕಟ್ಟಿದ ಮೇಲೆ ಒಂದು ಕಾಂಪೌಂಡ್ ಅಂತೂ ನಾವು ಹಾಕೇ ಹಾಕ್ತೇವೆ. ಅದೆಷ್ಟು 30-40 ಸೈಟ್ ಇರಲಿ, 46 ಇರಲಿ, ದೊಡ್ಡದಿರಲಿ, ನಮ್ಮದು ಅಂತ ಭದ್ರ ಮಾಡ್ಕೊಳ್ಳಿಕ್ಕೆ. ಈ ದೇಶಕ್ಕೆ, ನಮ್ಮ ದೇಶಕ್ಕೆ ನಾವು ಕಾಂಪೌಂಡ್ ಹಾಕ್ಲಿಕ್ಕೂ ಕೆಲವರು ಬಿಡ, ಅದರಿಂದಲೇ ನುಸುಳುಕೋರರು ಬಂದಿದ್ದು. ಈಗ ನನಗೆ ಅನಿಸಿದ ರೀತಿಯಲ್ಲಿ ಕರ್ನಾಟಕದಲ್ಲಿ 23 ಲಕ್ಷ ನುಸುಳುಕೋರರಿದ್ದಾರೆ ಅಂತೇಳಿ ಕೆಲವು ವರದಿಗಳು ಬರ್ತಾ ಇವೆ. ಈಗ ನಮ್ಮ ಜನರಿಗೆ ಪ್ರಜ್ಞೆ ಬರ್ತಾ ಇದೆ. ನಮ್ಮವರು ಎದ್ದು ಇಲ್ಲಿದ್ದಾರೆ ಅಲ್ಲಿದ್ದಾರೆ, ಅವ್ರನ್ನ ಓಡಿಸಿ ಇವ್ರನ್ನ ಓಡಿಸಿ ಅಂತ ಶುರು ಮಾಡಿದ್ದಕ್ಕೆ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಅಲ್ಲ ಅಷ್ಟಿಲ್ಲ ನೋಡಿ. 50 ಜನ ಇದ್ದಾರೆ, ಇಲ್ಲಿ ಸಿಕ್ಕದು, ಅವ್ರನ್ನ ಕಳಿಸಿದ್ರೆ ಅಲ್ಲಿಗೆ ಆಯ್ತಾ? 50 ಜನನ ಹೊರಗಚ್ಚಿದ್ರೆ ಅಲ್ಲಿಗೆ ಇನ್ಯಾರು ಇಲ್ವಾ ಅಂದ್ರೆ ಅವರು ತೋರಿಸೋ ಲೆಕ್ಕ. ಯಾಕೆಂದ್ರೆ ಇಟ್ಸ್ ಎ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್. ಅವರಿಗೆ ವೋಟ್ ಕೊಟ್ರೆ ಸಾಕು, ನೀವು ಎಷ್ಟು ಬೇಕಾದ್ರೂ ಲೂಟಿ ಮಾಡ್ಕೊಳ್ಳಿ, ನಾವು ಲೂಟಿ ಮಾಡ್ತಾ ಇರ್ತೀವಿ, ಬಂದವರು ಲೂಟಿ. ಇದು ಇನ್ನು ಮೇಲೆ ನಡೆಯೋದಿಲ್ಲ ಈ ದೇಶದಲ್ಲಿ. ಅವಕಾಶ ಇಲ್ಲ. ಯಾರ್ಯಾರು ಹೊರಗಡೆಯಿಂದ ನುಸುಳಿ ಬಂದಿದ್ದೀರೋ ನಿಮಗೂ ಇಲ್ಲಿ ಇರಲಿಕ್ಕೆ ಅವಕಾಶ ಇಲ್ಲ. ಈಗಾಗಲೇ ಎಲ್ಲಿ ನಮ್ಮ ಬೇಲಿ ಹಾಕಿರ್ಲಿಲ್ವೋ ಪಶ್ಚಿಮ ಬಂಗಾಳದ ಭಾಗದಲ್ಲಿ ಅಲ್ಲಿಯೂ ಬೇಲಿ ಬಂದಾಯ್ತು. ಇನ್ನು ಮೇಲೆ ನುಸುಳುಕೋರರಿಗೆ ಅವಕಾಶ ಇಲ್ಲ. ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ವೆಸ್ಟ್ ಬೆಂಗಾಲ್ನಲ್ಲಿ ಮುಸಲ್ಮಾನರು, ಅವರ ಜನಸಂಖ್ಯೆ ಬಹಳ ಇತ್ತು, ಈಗಲೂ ಇತ್ತು. ಆದ್ರೂ ಭಾರತೀಯ ಜನತಾ ಪಕ್ಷ ಹೇಗೆ ಸರ್ಕಾರ ಬಂತು ಅಲ್ಲಿ? ಯಾರು ಇಷ್ಟು ದಿವಸ ಆಡಳಿತ ಮಾಡ್ತಿದ್ರು ವೋಟ್ ಬ್ಯಾಂಕ್ಗಾಗಿ ನುಸುಳುಕೋರನ್ನೆಲ್ಲ ತಂದು ತಮ್ಮ ಮನೆಗಳಲ್ಲಿ ಇಟ್ಕೊಂಡಿದ್ರು. ಪ್ರೀತಿಯಿಂದ ಓ ಪಾಪ ಬಾಂಗ್ಲಾದೇಶದವರು ನಮ್ಮವರ ತಾನೆ ಅಂತೇಳಿ ಆ ಸ್ಥಳೀಯ ಮುಖಂಡರು ಅಂದ್ರೆ ಮುಸ್ಲಿಂ ಮುಖಂಡರುಗಳು ಕೂಡ ಅವ್ರಿಗೆ ಆಶ್ರಯ ಕೊಟ್ಟರು. ಆಶ್ರಯ ಕೊಟ್ಟ ಮೇಲೆ ಏನಾಯ್ತು ಗೊತ್ತಾ? ಹೊರಗಡೆಯಿಂದ ಬಂದವರು ಇವರ ಮನೆಗಳನ್ನೇ ಕಬ್ಜಾ ಮಾಡಿದ್ರು, ಇವರ ಮಕ್ಕಳು ಮರಿ ಮೇಲೇನೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ರು, ಅನಾಚಾರ ಅತ್ಯಾಚಾರಗಳು ಅವ್ರ ಮೇಲೂ ಶುರುವಾಗೋಯ್ತು. ಅದಾದ್ಮೇಲೆ ಕೊನೆಗೆ ಅವ್ರಿಗೂ ಅನಿಸ್ತು, ಮುಸಲ್ಮಾನ್ ಬಂಧುಗಳಿಗೆ ನಾವು ಮಾಡಿದ್ದೇ ತಪ್ಪು, ನಮ್ಮವರು ಅಂತ ಸೇರಿಸ್ಕೊಂಡ ಮೇಲೆ ಈಗ ನಮ್ಮ ಮೇಲೇನೆ ತೊಂದರೆ ಆಗ್ತಾ ಇದೆ, ಹೇಗಾದ್ರೂ ಮಾಡಿ ಇವರನ್ನ ಹೊರಗಟ್ಟಬೇಕು. ಈಗ ಮಮತಾ ಬ್ಯಾನರ್ಜಿ ಅವರಿಂದ ಈ ಕೆಲಸ ಆಗಲ್ಲ, ಇದಕ್ಕೆ ನಾವು ಬಿಜೆಪಿಯವರೇ ಸರಿ, ಅವರನ್ನೇ ನಾವು ಅಧಿಕಾರಕ್ಕೆ ತಂದ್ರೆ ಈ ಕೆಲಸವನ್ನ ಮಾಡಬಹುದು ಅಂತೇಳಿ ಅವರು ಕೂಡ ಈ ಸಾರಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆ ಕಾರಣದಿಂದ ಇವತ್ತು ಅಲ್ಲಿ ಆಡಳಿತ ಯಾವ ಮಟ್ಟಕ್ಕೆ ಕುಸಿದಿತ್ತು, ಇವತ್ತು ಯಾವ ಮಟ್ಟಕ್ಕೆ ಏರಿಕೆ ಆಗಿದೆ, ಇದನ್ನು ಕೂಡ ತಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ಇಲ್ಲಿಯೂ ಕೂಡ ನಾನು ಮುಸಲ್ಮಾನ್ ಬಂಧುಗಳಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ. ಅವರು ನನ್ನವರು ಅಂತೇಳಿ ನೀವೇನಾದ್ರೂ ಮನೆಯಲ್ಲಿ ಸೇರಿಸ್ಕೊಂಡ್ರೆ, ಈಗ ನನ್ನ ಸ್ನೇಹಿತರೊಬ್ರು ಮಾತಾಡ್ತಾ ಹೇಳಿದ್ರಲ್ಲ, ನಾಗರಾವನ್ನ ತಂದು ನಿಮ್ಮ ಮನೆಗೆ ಬಿಟ್ಕೊಂಡಂಗೆ, ನಿಮಗೆ ಬೇಕಾ ಬಿಟ್ಕೊಳ್ಳಿ, ಆಮೇಲೆ ನಾವು ಓಡಿಸ್ತೀವಿ ನಿಮ್ಮಿಂದ ಆಗದಿದ್ರೆ. ಆದ್ರೆ ಈ ಮೂಲಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆಯಿಂದ ನಾನು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ನುಸುಳುಕೋರರು ಯಾರೇ ಇರಬಹುದು, 23 ಲಕ್ಷ ಅಂತಂದ್ರೆ ಚಿಕ್ಕಮಗಳೂರಿನ ಕಾಫಿ ತೋಟಗಳಲ್ಲೂ ಇದ್ದಾರೆ, ಕೊಡಗಿನ ಕಾಫಿ ತೋಟಗಳಲ್ಲಿದ್ದಾರೆ, ಮಂಗಳೂರು ಭಾಗದಲ್ಲಿದ್ದಾರೆ, ಬೆಂಗಳೂರಲ್ಲಂತೂ ತುಂಬಿ ಹೋಗಿದ್ದಾರೆ. ಯಾವ ಹೋಟೆಲ್ಗೆ ನೀವು ಹೋಗ್ರಿ ಕನ್ನಡ ಮಾತಾಡೋರು ಇಲ್ಲವೇ ಇಲ್ಲ. ಅವರೆಲ್ಲ ಎಲ್ಲಿಂದ ಬಂದ್ರು ಅಂದ್ರೆ ಅವರೆಲ್ಲ ನುಸುಳುಕೋರ್ರೆ. ಇವರನ್ನೆಲ್ಲ ಹೊರಹಟ್ಟುವ ಕೆಲಸವನ್ನ ನೀವು ಮಾಡ್ರಿ. ನೀವು ಅವರನ್ನ ಹೊರಹಟ್ಟಲಿಲ್ಲ ಅಂದ್ರೆ ನಮ್ಮ ಕರ್ನಾಟಕದ ಜನರು ಸೇರಿ ನಿಮ್ಮ ಸರ್ಕಾರ ಮತ್ತು ನಿಮ್ಮನ್ನ ಹೊರಹಟ್ಟತಕ್ಕಂಥ ಕಾರ್ಯವನ್ನ ಮಾಡೇ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ.